ಬೇರೆಯವರು ಡಿ ಸಿ ಎಂ ಆಗ್ತಾರೆ ಅಂದರೆ ಏನು ಅರ್ಥ? ಏನಾದರೂ ಡಿ ಕೆ ಶಿವಕುಮಾರ್ ಅವರ ಪೋರ್ಟ್ಫೋಲಿಯೋ ಕಿತ್ಕತಾರ ಅನ್ನುವಂಥ ಪ್ರಶ್ನೆನೂ ಕೂಡ ರಾಜಣ್ಣ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಏನು ಹೇಳಿದ್ರು ಮತ್ತು ಎಚ್ ಕೆ ಪಾಟೀಲ್ ಮತ್ತು ಎಂ ಬಿ ಪಾಟೀಲ್ ಏನು ಹೇಳಿದ್ರು ಬನ್ನಿ ನೋಡೋಣ. ಕೆಲ ಸಚಿವರು ಸುರ್ಜೇವಾಲನ್ನು ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತೇಳಿ ಅವೆಲ್ಲ ಸುರ್ಜೇವಾಲ ಸಾಹೇಬರು ಕೇಳಿ ನೋಡಿ. ನಾನು ಆಕಾಂಕ್ಷಿನೂ ಆಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ಮಾಡಿದ್ದಾರೆ. ಆ ಹೇಳಿಕೆ ಆದಮೇಲೆ ಆ ವಿಷಯ ಕ್ಲೋಸ್ ಆಯಿತು ಅಂತ. ಯಾರು ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟವರು ಸರ್ AICC ಈಗ ಯಾರೂ ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿಲ್ಲ. DCM ಹುದ್ದೆಗಳ ಬಗ್ಗೆ ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆ ಪ್ರಶ್ನೆಗಳು ಅಪ್ರಸ್ತುತ ಅಂಥೇಳಿ ಆ ಭಾವದಲ್ಲಿ ಅವರು ಮಾತನಾಡಿದ್ದಾರೆ. ಸಚಿವರುಗಳು ಹೇಳ್ತಾ ಇರೋದು ಲೋಕಸಭೆ ಮುಂಚೆ ಮಾಡಿದ್ರೆ ಚುನಾವಣೆಗೆ ಲಾಭ ಆಗುತ್ತೆ, ಸಮುದಾಯಗಳು ನಮ್ಮ ಜೊತೆ ನಿಲ್ತವೆ, ವಿಧಾನಸಭೆಯಲ್ಲೂ ನಿಂತಿದ್ದಾವೆ. ಆಯಿತು, ಅದು ಅಭಿಪ್ರಾಯ ಇರ್ಬೋದು ನಮ್ಮ ಸ್ನೇಹಿತರದು, ಆದರೆ ಅದಕ್ಕೆ ಅಂತಿಮವಾಗಿರ್ತಕ್ಕಂಥ ತೆರೆ ಬಿದ್ದಿದೆ. ಮಾನ್ಯ AICC ಅಧ್ಯಕ್ಷರು ಹೇಳಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಪಕ್ಷ ಚುನಾವಣೆ ಎದುರಿಸೋದಕ್ಕೆ ಸನ್ನದ್ಧರಾಗುವಂಥ ಒಂದು ಪ್ರಯತ್ನದಲ್ಲಿ, ಒಂದು ಕಾರ್ಯಕ್ರಮದಲ್ಲಿ, ಪ್ರಕ್ರಿಯೆಯೊಳಗೆ ಈ ಸಭೆ ಒಂದು ದೊಡ್ಡ ಶಕ್ತಿಯನ್ನು ನಮ್ಗೆ ತಂದು ಕೊಡುತ್ತೆ. ವಿಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ಎಲ್ಲ ಚರ್ಚೆಗಳನ್ನು ಮಾಡಬಾರ್ದು ಅಂತ ಹೇಳಿ ನೋಡಿ, ಚರ್ಚೆ ಯಾರು ಮಾಡ್ತಾ ಇಲ್ಲ. ಈಗ ನಮ್ಮ ಏನೇ ಇದ್ರೂ ಕೂಡ ನಾವು ಮೊದಲಾದರೆ ಹೇಳುವಂಥದ್ದು ಈ ಎಲ್ಲ ವಿಚಾರಗಳು ಪಕ್ಷದ 4 ಗೋಡೆ ಒಳಗೆ ಚರ್ಚೆ ಆಗ್ತವೆ. ಇನ್ನು ಟ್ಯಾಬ್ಲೋ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಯಾಕಂದರೆ ಕರ್ನಾಟಕದ ಟ್ಯಾಬ್ಲೋಗಳನ್ನು ಅವರು ಕನ್ಸಿಡರ್ ಮಾಡಿಲ್ಲ, ಬೇರೆದನ್ನೇ ತನ್ನಿ ಕಾನ್ಸೆಪ್ಟನ್ನು ಅನ್ನುವಂಥ ಮಾತನ್ನು ಹೇಳಿದ್ದಾರೆ.